ಒಂದೇ ಛತ್ರಿಯ ಕೆಳಗೆ ನಡೆದ ಆ ಸಂಜೆ ರೋಹಿತ್ ಮತ್ತು ಶ್ರೇಯಾಳ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ತೆರೆದಿತ್ತು. ಮರುದಿನ ಬೆಳಿಗ್ಗೆ ರೋಹಿತ್ ಕಾಲೇಜಿಗೆ ಬಂದಾಗ ಕ್ಲಾಸ್ ರೂಮ್ ಬಾಗಿಲಿನ ಬಳಿ ಶ್ರೇಯಾ ಅವನಿಗಾಗಿ ಕಾಯುತ್ತಾ ನಿಂತಿದ್ದಳು. ಗುಡ್ ಮಾರ್ನಿಂಗ್ ಮಿಸ್ಟರ್ ಸೈಲೆಂಟ್ ಎಂದು ನಗುತ್ತಾ ಹೇಳಿದಳು. ರೋಹಿತ್ ಮುಗುಳ್ನಕ್ಕ. ಗುಡ್ ಮಾರ್ನಿಂಗ್. ವಾ, ಕೊನೆಗೂ ಒಂದು ಪೂರ್ಣ ವಾಕ್ಯ ಮಾತನಾಡಿದೆ. ಇಬ್ಬರೂ ನಕ್ಕರು. ಆ ದಿನದಿಂದ ಅವರ ದಿನ ಗುಡ್ ಮಾರ್ನಿಂಗ್ನಿಂದ ಆರಂಭವಾಗಿ ಸಿ ಯು ಟುಮಾರೋ ಎಂದು ಮುಗಿಯುತ್ತಿತ್ತು. ಕೆಲವೇ ವಾರಗಳಲ್ಲಿ ಇಬ್ಬರೂ ಒಳ್ಳೆಯ ಸ್ನೇಹಿತರಾದರು. ಒಂದು ದಿನ ಲೆಕ್ಚರರ್ ವಿದ್ಯಾರ್ಥಿಗಳಿಗೆ ಒಂದು ಪ್ರಾಜೆಕ್ಟ್ ನೀಡಿದರು. ಈ ಪ್ರಾಜೆಕ್ಟ್ ಜೋಡಿಯಾಗಿ ಮಾಡಬೇಕು ಎಂದರು. ಎಲ್ಲರೂ ತಮ್ಮ ತಮ್ಮ ಸ್ನೇಹಿತರನ್ನು ಆಯ್ಕೆ ಮಾಡಿಕೊಂಡರು. ಶ್ರೇಯಾ ಎದ್ದು ನಿಂತು ಹೇಳಿದಳು, ಸರ್, ನಾನು ರೋಹಿತ್ ಜೊತೆ ಮಾಡುತ್ತೇನೆ. ರೋಹಿತ್ ಆಶ್ಚರ್ಯದಿಂದ ಅವಳತ್ತ ನೋಡಿದ. ಸರಿ ಎಂದರು ಲೆಕ್ಚರರ್. ಆ ದಿನದಿಂದ ಇಬ್ಬರು ಪ್ರತಿದಿನ ಲೈಬ್ರರಿಗೆ ಹೋಗಿ ಒಟ್ಟಿಗೆ ಓದುತ್ತಿದ್ದರು. ಶ್ರೇಯಾ ಮಾತನಾಡುತ್ತಲೇ ಇರುತ್ತಿದ್ದಳು. ರೋಹಿತ್ ಕೇಳುತ್ತಲೇ ಇರುತ್ತಿದ್ದ. ಒಂದು ದಿನ ಶ್ರೇಯಾ ಕೇಳಿದಳು, ರೋಹಿತ್, ನಿನಗೆ ಯಾವುದಾದರೂ ದೊಡ್ಡ ಕನಸು ಇದೆಯಾ? ರೋಹಿತ್ ಸ್ವಲ್ಪ ಹೊತ್ತು ಮೌನವಾಗಿದ್ದ. ಇದೆ. ಏನು? ನನ್ನ ಅಪ್ಪ ಅಮ್ಮ ಮತ್ತೆ ಎಂದಿಗೂ ಹಣದ ಕೊರತೆಯಿಂದ ಕಣ್ಣೀರು ಹಾಕಬಾರದು. ಅವರಿಗೆ ಒಂದು ಒಳ್ಳೆಯ ಮನೆ ಕಟ್ಟಿಸಬೇಕು. ಶ್ರೇಯಾಳ ಕಣ್ಣುಗಳಲ್ಲಿ ಗೌರವ ಮೂಡಿತು. ನೀನು ತುಂಬ ವಿಭಿನ್ನ. ಏಕೆ? ಬಹುತೇಕ ಜನ ತಮ್ಮ ಬಗ್ಗೆ ಯೋಚಿಸುತ್ತಾರೆ. ನೀನು ಮಾತ್ರ ನಿನ್ನ ತಂದೆ ತಾಯಿಯ ಬಗ್ಗೆ ಯೋಚಿಸುತ್ತೀಯ. ರೋಹಿತ್ ಸಣ್ಣ ನಗು ಬೀರಿದ. ಕೆಲ ದಿನಗಳ ನಂತರ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಶ್ರೇಯಾ ಹಾಡು ಸ್ಪರ್ಧೆಯಲ್ಲಿ ಭಾಗವಹಿಸಿದಳು. ವೇದಿಕೆಯ ಮೇಲೆ ನಿಂತು ಅವಳು ಹಾಡಲು ಆರಂಭಿಸಿದಳು. ಅವಳ ಮಧುರವಾದ ಧ್ವನಿಗೆ ಇಡೀ ಸಭಾಂಗಣ ಮೌನವಾಯಿತು. ರೋಹಿತ್ ಕೂಡ ಮೊದಲ ಸಾಲಿನಲ್ಲಿ ಕುಳಿತು ಅವಳ ಹಾಡನ್ನು ಕೇಳುತ್ತಿದ್ದ. ಹಾಡು ಮುಗಿದ ತಕ್ಷಣ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ತಟ್ಟಿದರು. ವೇದಿಕೆಯಿಂದ ಇಳಿದ ಶ್ರೇಯಾ ನೇರವಾಗಿ ರೋಹಿತ್ ಬಳಿ ಬಂದಳು. ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಅಷ್ಟೇನಾ? ನಿನ್ನ ಹಾಡು ನೇರವಾಗಿ ಹೃದಯಕ್ಕೆ ತಲುಪಿತು. ಆ ಮಾತು ಕೇಳಿ ಶ್ರೇಯಾಳ ಮುಖ ನಾಚಿಕೆಯಿಂದ ಕೆಂಪಾಯಿತು. ಅವಳು ಮೊದಲ ಬಾರಿಗೆ ರೋಹಿತ್ನ ಕಣ್ಣುಗಳಲ್ಲಿ ಏನೋ ವಿಶೇಷ ಭಾವನೆಯನ್ನು ಕಂಡಳು. ಕೆಲ ದಿನಗಳ ನಂತರ ಶ್ರೇಯಾಳ ಹುಟ್ಟುಹಬ್ಬ. ಕಾಲೇಜಿನ ಎಲ್ಲ ಸ್ನೇಹಿತರು ಅವಳಿಗೆ ದುಬಾರಿ ಉಡುಗೊರೆಗಳನ್ನು ತಂದಿದ್ದರು. ರೋಹಿತ್ ಮಾತ್ರ ಒಂದು ಸಣ್ಣ ಪ್ಯಾಕೆಟ್ ಹಿಡಿದು ನಿಂತಿದ್ದ. ಇದು ನಿನಗಾಗಿ. ಶ್ರೇಯಾ ಅದನ್ನು ತೆರೆದಳು. ಒಳಗೆ ದುಬಾರಿ ವಸ್ತು ಇರಲಿಲ್ಲ. ರೋಹಿತ್ ತನ್ನ ಕೈಯಿಂದ ಬಿಡಿಸಿದ ಒಂದು ಚಿತ್ರವಿತ್ತು. ಆ ಚಿತ್ರದಲ್ಲಿ ಸೂರ್ಯಾಸ್ತದ ಸಮಯದಲ್ಲಿ ಸಮುದ್ರ ತೀರದಲ್ಲಿ ನಿಂತು ಆಕಾಶವನ್ನು ನೋಡುತ್ತಿರುವ ಒಬ್ಬ ಹುಡುಗಿಯ ಚಿತ್ರ. ಕೆಳಗೆ ಒಂದು ಸಾಲು ಬರೆದಿತ್ತು, ನಿಜವಾದ ನಗುವಿಗಿಂತ ಸುಂದರವಾದ ಉಡುಗೊರೆ ಈ ಜಗತ್ತಿನಲ್ಲಿ ಇಲ್ಲ. ಶ್ರೇಯಾಳ ಕಣ್ಣುಗಳು ಖುಷಿಯಿಂದ ತುಂಬಿದವು. ಇಷ್ಟು ಸುಂದರವಾದ ಉಡುಗೊರೆಯನ್ನು ನನಗೆ ಯಾರೂ ಕೊಟ್ಟಿರಲಿಲ್ಲ. ಅವಳು ಆ ಚಿತ್ರವನ್ನು ತನ್ನ ಹೃದಯಕ್ಕೆ ಅಪ್ಪಿಕೊಂಡಳು. ಅದೇ ಕ್ಷಣದಲ್ಲಿ ರೋಹಿತ್ಗೆ ಒಂದು ವಿಷಯ ಸ್ಪಷ್ಟವಾಯಿತು. ಅವನು ಶ್ರೇಯಾಳನ್ನು ಕೇವಲ ಸ್ನೇಹಿತೆಯಾಗಿ ನೋಡುತ್ತಿರಲಿಲ್ಲ. ಅವಳನ್ನು ತನ್ನ ಜೀವನದ ಭಾಗವಾಗಿ ನೋಡಲು ಆರಂಭಿಸಿದ್ದ. ಆದರೆ ತನ್ನ ಮನಸ್ಸಿನ ಮಾತನ್ನು ಹೇಳುವ ಧೈರ್ಯ ಅವನಲ್ಲಿರಲಿಲ್ಲ. ಏಕೆಂದರೆ ಒಬ್ಬ ಬಡ ಹುಡುಗ ಮತ್ತು ಶ್ರೀಮಂತ ಮನೆಯ ಹುಡುಗಿಯ ಪ್ರೀತಿಯನ್ನು ಸಮಾಜ ಒಪ್ಪಿಕೊಳ್ಳುತ್ತದೆಯೇ ಎಂಬ ಭಯ ಅವನನ್ನು ಕಾಡುತ್ತಿತ್ತು. ಆ ಭಯವೇ ಮುಂದೆ ಅವರ ಜೀವನದಲ್ಲಿ ದೊಡ್ಡ ಬಿರುಗಾಳಿಗೆ ಕಾರಣವಾಗಲಿದೆ. ಕಾಲೇಜಿನ 2ನೇ ವರ್ಷ ಆರಂಭವಾಗಿತ್ತು. ರೋಹಿತ್ ಮತ್ತು ಶ್ರೇಯಾಳ ಸ್ನೇಹ ಈಗ ಎಲ್ಲರಿಗೂ ಗೊತ್ತಾಗಿತ್ತು. ಆದರೆ ಅವರಿಬ್ಬರ ಹೃದಯದಲ್ಲಿ ಬೆಳೆಯುತ್ತಿದ್ದ ಭಾವನೆ ಮಾತ್ರ ಇನ್ನೂ ಮಾತಾಗಿ ಹೊರಬಂದಿರಲಿಲ್ಲ. ಪ್ರತಿದಿನ ಬೆಳಿಗ್ಗೆ ಕಾಲೇಜಿಗೆ ಬಂದ ತಕ್ಷಣ ಶ್ರೇಯಾ ಮೊದಲು ಹುಡುಕುತ್ತಿದ್ದ ಮುಖ ರೋಹಿತ್ನದ್ದು. ರೋಹಿತ್ ಕೂಡ ದಿನದಲ್ಲಿ ಎಷ್ಟೇ ಕೆಲಸಗಳಿದ್ದರೂ ಒಮ್ಮೆ ಶ್ರೇಯಾಳನ್ನು ನೋಡದೇ ಇದ್ದರೆ ಅವನ ದಿನ ಪೂರ್ಣವಾಗುತ್ತಿರಲಿಲ್ಲ. ಒಂದು ಸಂಜೆ ಕಾಲೇಜ್ ಮುಗಿದ ನಂತರ ಇಬ್ಬರೂ ಕ್ಯಾಂಪಸ್ನ ಹಳೆಯ ಆಲದ ಮರದ ಕೆಳಗೆ ಕುಳಿತಿದ್ದರು. ಸೂರ್ಯ ನಿಧಾನವಾಗಿ ಅಸ್ತಮಿಸುತ್ತಿದ್ದ. ಗಾಳಿಯಲ್ಲಿ ವಿಚಿತ್ರವಾದ ಶಾಂತಿ ಇತ್ತು. ರೋಹಿತ್ ಎಂದು ಶ್ರೇಯಾ ನಿಧಾನವಾಗಿ ಕರೆದಳು. ನೀನು ಯಾವಾಗಲಾದರೂ ಪ್ರೀತಿಸಿದ್ದೀಯಾ?
ಆ ಪ್ರಶ್ನೆ ಕೇಳಿ ರೋಹಿತ್ ಹೃದಯ ಬಡಿದುಕೊಳ್ಳಲು ಆರಂಭಿಸಿತು. ಕೆಲವು ಕ್ಷಣ ಮೌನನಾಗಿದ್ದ. ಹೌದು. ಶ್ರೇಯಾಳ ಕಣ್ಣುಗಳು ದೊಡ್ಡದಾದವು. ನಿಜವಾ? ಹೌದು. ಆ ಹುಡುಗಿ ಯಾರು? ರೋಹಿತ್ ಅವಳ ಕಣ್ಣುಗಳನ್ನೇ ನೋಡಿದ. ಅವನ ತುಟಿಗಳು ನಡುಗುತ್ತಿದ್ದವು. ಅಷ್ಟರಲ್ಲಿ ಶ್ರೇಯಾಳ ಫೋನ್ ರಿಂಗ್ ಆಯಿತು. ಮಾತು ಅಲ್ಲೇ ನಿಂತು ಹೋಯಿತು. ವಿಧಿ ಮತ್ತೆ ಅವರೊಂದಿಗೆ ಆಟವಾಡಿತ್ತು. ಕತೆ ಮುಂದುವರಿಯುವುದು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.